ಎಲ್ಲರಿಗೂ ನಮಸ್ತೆ. ನಾನಿವತ್ತು ಪೊಟೇಟೊ ಚಿಪ್ಸ್ ಮಾಡುವ ಅಂತ ಬಂದಿದ್ದೇನೆ. ನೋಡಿ, ಇಷ್ಟು ಪೊಟೇಟೊ ತಗೊಂಡಿದ್ದೇನೆ. ಈ ಪೊಟೇಟೊ ಉಂಟಲ್ಲ, ಇದು ಸಾಂಬಾರಿಗೆ ಹಾಕೋ ಪೊಟೇಟೊ ಅಲ್ಲ, ಇದು ಬೇರೆ ಪೊಟೇಟೊ. ಯಾವ ಪೊಟೇಟೊ ಅಂತ ನಾನು ಈ ವಿಡಿಯೋದ ಲಾಸ್ಟಿಗೆ ನಾನು ಹೇಳ್ತೇನೆ. ನೋಡಿ, ಈಗ ಪೊಟೇಟೊವನ್ನು ಅತ್ತೆ ಚೆನ್ನಾಗಿ ಅದರ ಸಿಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ. ಸ್ವಲ್ಪವೇ ಪೊಟೇಟೊ ತಗೊಂಡಿದ್ದೇನೆ ಚಿಪ್ಸ್ ಮಾಡಲಿಕ್ಕೆ. ಹಾಗೆ ಇಲ್ಲಿ ಅತ್ತೆ ಟಿ ವಿ ನೋಡ್ತಾ ಇದ್ರು. ಹಾಗೆ ಪೊಟೇಟೊ ಸಿಪ್ಪೆ ಬಿಡಿಸಿಕೊಡ್ತೇನೆ ಅಂತ ಹೇಳಿದರು. ಹಾಗೆ ಅತ್ತೆ ಕೈಯಲ್ಲಿ ಕೊಟ್ಟೆ. ಹಾಗೆ ಅತ್ತೆ ಬಿಡಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಆಲೂಗಡ್ಡೆಯನ್ನೆಲ್ಲ ಬಿಡಿಸಿ ಆಯಿತು. ಹಾಗೆ ನಾನು ತೊಳ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೇನೆ. ನೋಡಿ, ಹಾಗೆ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಆಲೂಗಡ್ಡೆ ಬಿಡಿಸೋದಕ್ಕಿಂತ ಮೊದಲು ತೊಳಿಲಿಲ್ಲ. ಈಗ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ಅದರಲ್ಲಿ ಮಣ್ಣುಗಳೆಲ್ಲ ಇರ್ತದಲ್ಲ, ಹಾಗಾಗಿ. ನೋಡಿ, ತೊಳೆದೆಲ್ಲ ಆಯಿತು. ನೋಡಿ, ಬಿಳಿ ಬಿಳಿಯಾಗಿದೆ. ಈಗ ಅದನ್ನು ಸ್ಲೈಸ್ ನೋಡಿ ಸ್ಲೈಸ್ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ತೆಳು ಬರಬೇಕು, ದಪ್ಪ ದಪ್ಪ ಇರಬಾರ್ದು. ದಪ್ಪ ದಪ್ಪ ಇದ್ದರೆ ಚಿಪ್ಸ್ ಸರಿಯಾಗಿ ಬರೋದಿಲ್ಲ. ನೋಡಿ, ಈ ಥರ ಇರಬೇಕು. ನೋಡಿ, ಚಿಪ್ಸಿಗೆಲ್ಲ ರೆಡಿಯಾಗಿದೆ. ಈಗ ಒಂದು ಬಟ್ಟೆ ತೆಗೆದು ಅದರ ನೀರನ್ನೆಲ್ಲ ಒತ್ತಿ ತೆಗಿತಾ ಇದ್ದೇನೆ. ನೋಡಿ, ಹಾಗೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಹಾಗೆ ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿ ಕಾಯಿಸ್ತಾ ಇದ್ದೇನೆ. ಹಾಗೆ ನೋಡಿ, ಅದನ್ನೆಲ್ಲ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ. ಅದು ಒಂದೇ ಸಲ ಹಾಕ್ಕೊಳ್ಬೇಡಿ. ಒಂದೇ ಸಲ ಹಾಕಿದರೆ ಅದು ಅಷ್ಟಾಗಿ ಇದಾಗೋದಿಲ್ಲ, ಕಾಯ್ತದೆ, ಆದರೂ ಸಹ ಸರಿ ಬರೋದಿಲ್ಲ. ಹಾಗಾಗಿ ಒಂದೊಂದಾಗಿ ಅದನ್ನು ಹಾಕ್ಕೊಳ್ಳಿ. ಹಾಕುವಾಗ ಫಸ್ಟು ನಾವು ಬೆಂಕಿಯನ್ನು ದೊಡ್ಡದು ಮಾಡಿಕೊಳ್ಳಿ, ಮತ್ತು ಸ್ವಲ್ಪ ಕಳಿಯುವಾಗ ಸಣ್ಣದು ಮಾಡಿಕೊಂಡ್ರೆ ಆಯಿತು. ನೋಡಿ, ಕಾಯ್ತಾ ಬರ್ತಾ ಉಂಟು. ನೋಡಿ, ಎಣ್ಣೆಯಲ್ಲಿ ನೋಡಿ ನೊರೆ ಬರೋದೆಲ್ಲ ನಿಂತಿದೆ. ಈಗ ನಾನು 1 ಸ್ಪೂನಷ್ಟು ಉಪ್ಪಿನ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಲೋಟ ನೀರು ತೆಗೆದು ಅದಕ್ಕೆ 2 ಸ್ಪೂನಷ್ಟು ಉಪ್ಪು ಹಾಕಿ ಇಟ್ಟುಕೊಂಡಿದ್ದೆ. ಹಾಗೆ ಈಗೆಲ್ಲ ಆಯಿತು. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ನಾವು ಹುರ್ಕೊಳ್ಬೇಕು. ನೋಡ್ಬೋದು, ಚಿಪ್ಸ್ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಈಗ ಪೊಟೇಟೊ ಚಿಪ್ಸ್ ಎಲ್ಲ ಮಾಡಿ ರೆಡಿಯಾಗಿದೆ. ನಾನೀಗ ಅದಕ್ಕೆ ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಆಗಲೇ ನಾನು ಹಾಕ್ಕೊಂಡಿದ್ದೇನೆ. ಹಾಗೆ ಈಗ ಮೆಣಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಸೌಂಡು ಹೇಗೆ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಪೊಟೇಟೊ ಚಿಪ್ಸ್ ಬರ್ತದೆ. ನೋಡಿ, ತೋರಿಸ್ತಾ ಇದ್ದೇನೆ ಹೇಗೆ ಬಂದಿದೆ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಹಾಗೆ ಚಿಪ್ಸ್ ಮಾಡುವಾಗ ನಾನೊಂದು ತಿಂದು ನೋಡಿದ್ದು, ತುಂಬ ಸೂಪರಾಗಿ ಬಂದಿದೆ. ನೋಡಿ, ಚಿಪ್ಸ್ ಮಾಡುವ ಪೊಟೇಟೊ ಯಾವುದು ಅಂತ ನಿಮಗೆ ನಾನು ತೋರಿಸಲಿಲ್ಲಲ್ಲ. ನೋಡಿ, ಇದುವೇ ಪೊಟೇಟೊ, ಶುಗರ್ ಪೊಟೇಟೊ ಅಂತ ಹೇಳ್ತಾರೆ. ಇದರಲ್ಲಿ ಚಿಪ್ಸ್ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ, ಭಾರಿ ಚೆಂದ ಬರ್ತದೆ. ನಾವು ಮತ್ತು ಈ ಪದಾರ್ಥಕ್ಕೆ ತಂದ ಇದು ಪೊಟೇಟೊ ಎಲ್ಲ ಮಾಡಿದರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ, ಚೆನ್ನಾಗಿಯೂ ಬರಲ್ಲ. ನೋಡಿ ಗೈಸ್, ಇದು ನನ್ನ ಅಮ್ಮ ಮಾಡಿದ್ದ ಪೊಟೇಟೊ ಚಿಪ್ಸ್. ನೋಡಿ, ಇದು ಮಾಡೋ ಪೊಟೇಟೊ ಉಂಟಲ್ಲ, ಅದು ಬೇರೆ ಶುಗರ್ಲೆಸ್ ಅಂತ ಬರ್ತದೆ. ಅದರಲ್ಲಿ ಮಾಡೋದು ಆವಾಗ ಮಾತ್ರ ಎಷ್ಟು ಕ್ರಿಸ್ಪಿ ಬರ್ತದೆ, ಇಲ್ಲರೂ ಬರೋದಿಲ್ಲ. ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡಿ, ಪರ್ಫೆಕ್ಟ್ ಸ್ಲೈಸ್. ಒಮ್ಮೆ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ತದೆ. ಹಾಗೆ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.